ಹಲೋ ಎವ್ರಿವನ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ BCom 5th ಸೆಮಿಸ್ಟರ್ಗೆ ಇರುವಂತಹ ಒಂದು ಥಿಯರಿ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡೋಣ. ಅದಕ್ಕೂ ಮುಂಚೆ ನಾನು ಲಾಸ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಸಬ್ಜೆಕ್ಟಿಗೆ ರಿಲೇಟ್ ಆಗಿರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಅಪ್ಲೋಡ್ ಮಾಡಿದೆ. ಆ ಒಂದು ವಿಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸುಮಾರು ಜನ ನನಗೆ ಪರ್ಸ್ನಲಿ ಕಾಲ್ ಮಾಡಿ ಕೇಳಿದ್ರಿ, ಪಾಪ ಮ್ಯಾಮ್ ರಿಟೇಲ್ ಮ್ಯಾನೇಜ್ಮೆಂಟ್ ಮತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂದ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ರೆ ಹೇಳಿ, ಜೊತೆಗೆ ಸಾಧ್ಯ ಆದರೆ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಕೂಡ ಹಾಕಿ ಮ್ಯಾಮ್ ಅಂತ ಕೇಳಿದ್ರಿ. ನೋಡಿ, ತುಂಬ ಶಾರ್ಟ್ ಸ್ಪ್ಯಾನಲ್ಲಿ ನಾನು HRM ಇಂದು ಮತ್ತು RM ಇಂದು ಕ್ವೆಶನ್ಸ್ನ ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಚಾಪ್ಟರ್ ವೈಸ್ ಕ್ವೆಶನ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂದು. ಸೊ ನೋಡಿ, ಆಲ್ಮೋಸ್ಟ್ ಇದರಲ್ಲೇ ಎಲ್ಲ ಕ್ವೆಶನ್ಸು ಕವರ್ ಆಗಿರುತ್ತೆ ನಿಮ್ಮ ಒಂದು ಸೆಮಿಸ್ಟರ್ ಎಕ್ಸಾಮ್ಗೆ. ಸೊ ಎಕ್ಸಾಮಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳಿರುವಂತಹ ಕ್ವೆಶನ್ಸು ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತಾನೆ ಹೇಳ್ಬೋದು. ನಾನಿವಾಗ ಏನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದನ್ನ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡಿ. ಓಕೆ, ಸೊ ಟೋಟಲ್ ಆಗಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ 5 ಮಾಡ್ಯೂಲ್ಸ್ ಇದೆ. ಸೊ ಫಸ್ಟ್ ಮಾಡ್ಯೂಲ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು HRM. ಫಸ್ಟ್ ಮಾಡ್ಯೂಲ್ ಅಲ್ಲಿ 11 ಕ್ವೆಶನ್ಸ್ನ ನಾನು ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ವೆಶನ್ ಬಂದು ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದು 2 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. HRM ಇನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಫಂಕ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು. ಈ ಒಂದು ಕ್ವೆಶನ್ ನಿಮಗೆ 4 ಮಾರ್ಕ್ಸ್ಗೆ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ 6 ಮಾರ್ಕ್ಸ್ಗೂ ಬರ್ಬೋದು. ಅಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರಿನ ರೋಲ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ ಇದನ್ನು ಕೂಡ ಅಷ್ಟೇ 4 ಮಾರ್ಕ್ಸ್, ಇಲ್ಲ ಅಂದ್ರೆ 6 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಚಾಲೆಂಜಸ್ ಎಮರ್ಜಿಂಗ್ ಇನ್ HRM. ಇದು ಕೂಡ ಅಷ್ಟೇ 6 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ, 2 ಮಾರ್ಕ್ಸ್ಗೆ ಕೇಳಿರುವಂತಹ ಪ್ರಶ್ನೆ ವಾಟ್ ಈಸ್ ಅ ವರ್ಕ್ ಫೋರ್ಸ್ ಡೈವರ್ಸಿಟಿ. ವರ್ಕ್ ಫೋರ್ಸ್ ಡೈವರ್ಸಿಟಿ ಅಂದ್ರೆ ಏನು ಅಂತ ಹೇಳಿ. ಇನ್ನು 6 ಕ್ವೆಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ HRM ಇಶ್ಯೂಸ್ ಇನ್ ಇಂಡಿಯನ್ ಆರ್ಗನೈಸೇಷನ್. ಇಂಡಿಯನ್ ಆರ್ಗನೈಸೇಷನ್ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಇಶ್ಯೂಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಅದು 6 ಮಾರ್ಕ್ಸಿಗೆ ಬರ್ಬೋದು, ಇಲ್ಲ 4 ಮಾರ್ಕ್ಸಿಗೆ ಬರ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್. ಇದು 2 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಎಕ್ಸ್ಪ್ಲೈನ್ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದು 6 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ, ಎಕ್ಸ್ಪ್ಲೈನ್ ಹ್ಯೂಮನ್ ರಿಸೋರ್ಸ್ ಪಾಲಿಸೀಸ್. ಹ್ಯೂಮನ್ ರಿಸೋರ್ಸ್ ಪಾಲಿಸೀಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರೆ 4 ಮಾರ್ಕ್ಸಿನ ಪ್ರಶ್ನೆ ಆಗಿರುತ್ತೆ. ಇನ್ನು ಎಕ್ಸ್ಪ್ಲೈನ್ ಎವಲ್ಯೂಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದು 12 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಎಕ್ಸ್ಪ್ಲೈನ್ ಎವಲ್ಯೂಷನ್ ಆಫ್ HRM ಇನ ಎವಲ್ಯೂಷನ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇನ್ನು ಲಾಸ್ಟ್ ಕ್ವೆಶನ್ ನೋಡೋದಾದ್ರೆ ಈ ಮಾಡ್ಯೂಲ್ ಅಲ್ಲಿ ಸ್ಟೇಟ್ ಡಿಫರೆನ್ಸಸ್ ಬಿಟ್ವೀನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತೆ ಪರ್ಸನಲ್ ಮ್ಯಾನೇಜ್ಮೆಂಟ್ಗೆ ಇರುವಂತಹ ಡಿಫರೆನ್ಸಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇದು 6 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಓಕೆ, ಇನ್ನು ಮಾಡ್ಯೂಲ್ 2 ನೋಡೋದಾದ್ರೆ ಮಾಡ್ಯೂಲ್ 2 ಬಂದ್ಬಿಟ್ಟು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್. ಸೊ ಮೊದಲನೇ ಪ್ರಶ್ನೆ, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂದ್ರೆ ಏನು. ಇದು 2 ಮಾರ್ಕ್ಸ್ಗೆ. ಇನ್ನು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಆಫ್ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಡೈಮೆನ್ಷನ್ಸ್. ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್ ಡೈಮೆನ್ಷನ್ಸ್ನ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇದು 6 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಆಮೇಲೆ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗಿನ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಆಮೇಲೆ ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗಿನ ಬೆನಿಫಿಟ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇನ್ನು 5th ಕ್ವೆಶನ್ ನೋಡಿ, ಎಕ್ಸ್ಪ್ಲೈನ್ ಪ್ರೋಸೆಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗಿನ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ವಾಟ್ ಚಾಲೆಂಜಸ್ ಆರ್ ಕಾಮನ್ಲಿ ಫೇಸ್ಡ್ ಡ್ಯೂರಿಂಗ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಪ್ರೋಸೆಸ್. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಪ್ರೋಸೆಸ್ ಮಾಡುವಾಗ ಏನೆಲ್ಲ ಚಾಲೆಂಜಸ್ನ ನಾವು ಫೇಸ್ ಮಾಡಬಹುದು. ಈ ಒಂದು ಕ್ವೆಶನ್ ನಿಮಗೆ 12 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಇನ್ನು ವಾಟ್ ಈಸ್ ಜಾಬ್ ಅನಾಲಿಸಿಸ್. ಜಾಬ್ ಅನಾಲಿಸಿಸ್ ಅಂದ್ರೆ ಏನು ಅಂತ ಹೇಳಿ ಇದು 2 ಮಾರ್ಕ್ಸ್ಗೆ ಕೇಳುವಂತ ಪ್ರಶ್ನೆ ಆಗಿರುತ್ತೆ. ಎಕ್ಸ್ಪ್ಲೈನ್ ಮೆಥಡ್ಸ್ ಯು ಕ್ಯಾನ್ ಯೂಸ್ ಟು ಕಂಡಕ್ಟ್ ಜಾಬ್ ಅನಾಲಿಸಿಸ್. ಜಾಬ್ ಅನಾಲಿಸಿಸ್ ನ ಕಂಡಕ್ಟ್ ಮಾಡಬೇಕಾದ್ರೆ ಏನೆಲ್ಲ ಮೆಥಡ್ಸ್ ನ ನೀವು ಯೂಸ್ ಮಾಡ್ತೀರಾ. ಇದು 12 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಓಕೆ, ಇನ್ನು 9th ಕ್ವೆಶನ್ ನೋಡಿ, ಎಕ್ಸ್ಪ್ಲೈನ್ ದ ಎಲಿಮೆಂಟ್ಸ್ ಆಫ್ ಜಾಬ್ ಅನಾಲಿಸಿಸ್. ಜಾಬ್ ಅನಾಲಿಸಿಸ್ ನ ಎಲಿಮೆಂಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇದು 6 ಮಾರ್ಕ್ಸ್ಗೆ ಕೇಳಬಹುದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ಸಿಗ್ನಿಫಿಕೆನ್ಸ್ ಆಫ್ ಜಾಬ್ ಅನಾಲಿಸಿಸ್. ಜಾಬ್ ಅನಾಲಿಸಿಸ್ ನ ಸಿಗ್ನಿಫಿಕೆನ್ಸ್ ಅಂದ್ರೆ ಇಂಪಾರ್ಟೆನ್ಸ್. ಜಾಬ್ ಅನಾಲಿಸಿಸ್ ನ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ. ಸೊ ಇದನ್ನು ಕೂಡ ಅಷ್ಟೇ 6 ಮಾರ್ಕ್ಸ್ ಕೇಳಿರುವಂತ ಪ್ರಶ್ನೆ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದ ಕಂಟೆಂಟ್ ಆಫ್ ಜಾಬ್ ಡಿಸ್ಕ್ರಿಪ್ಷನ್. ಇದು ಕೂಡ ಅಷ್ಟೇ 6 ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆ ಇದೆ. ಜಾಬ್ ಡಿಸ್ಕ್ರಿಪ್ಷನ್ ಕಂಟೆಂಟ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಓಕೆ,
ಇನ್ನು 12th ಕ್ವೆಶ್ಚನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟಿನ ಸೋರ್ಸಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಅದು 12 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇದೆ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಜಾಬ್ ಡಿಸ್ಕ್ರಿಪ್ಷನ್, ಇದು 4 ಮಾರ್ಕ್ಸ್ಗೆ ಕೇಳಬಹುದು. ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಸೆಲೆಕ್ಷನ್, ಇದು ಕೂಡ ಅಷ್ಟೇ 12 ಮಾರ್ಕ್ಸಿಗೆ ಕೇಳಬಹುದು. ಆಮೇಲೆ ಎಕ್ಸ್ಪ್ಲೈನ್ ದ ಟೆಸ್ಟ್ ಇನ್ವಾಲ್ವ್ ಇನ್ ಸೆಲೆಕ್ಷನ್ ಮಾಡಬೇಕಾದ್ರೆ ಏನೆಲ್ಲ ಟೆಸ್ಟ್ ಇನ್ವಾಲ್ವ್ ಆಗಿರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇದು ನಿಮಗೆ 6 ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆ ಇದೆ. ಇನ್ನು ಲಾಸ್ಟ್ ಕ್ವೆಶ್ಚನ್ ಮಾಡ್ಯೂಲ್ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಲಾಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಇಂಟರ್ವ್ಯೂಸ್ ನ ಟೈಪ್ಸ್ ಕೇಳ್ತಾರೆ. 6 ಮಾರ್ಕ್ಸ್ಗೆ ಕೇಳ್ಬೋದು. ಓಕೆ, ಇನ್ನು ಮಾಡ್ಯೂಲ್ 3 ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಏನು? 2 ಮಾರ್ಕ್ಸ್ಗೆ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಇದು 4 ಮಾರ್ಕ್ಸ್ಗೆ ಕೇಳಬಹುದು. ಆಮೇಲೆ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಟ್ರೈನಿಂಗ್ ಇನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಇದು ಕೂಡ ಅಷ್ಟೇ 4 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ಗೆ ಕೇಳಬಹುದು. ವಾಟ್ ಈಸ್ ಟ್ರೈನಿಂಗ್ ಪ್ರೋಸೆಸ್ ಔಟ್ಸೋರ್ಸಿಂಗ್, ಎಕ್ಸ್ಪ್ಲೈನ್ ಇಟ್ಸ್ ಫಂಕ್ಷನ್, 6 ಮಾರ್ಕ್ಸ್ಗೆ ಕೇಳಬಹುದು. ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ HRM ಅಂಡ್ HRD, ಇದು 4 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು ಎಕ್ಸ್ಪ್ಲೈನ್ ಫಂಕ್ಷನ್ಸ್ ಆಫ್ HRD, ಇದು 4 ಮಾರ್ಕ್ಸ್, ತಪ್ಪಿದ್ರೆ 6 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಎಕ್ಸ್ಪ್ಲೈನ್ ಹೌ ಟು ಡಿಸೈನ್ ಟ್ರೈನಿಂಗ್ ಪ್ರೋಗ್ರಾಮ್, ಇದು 12 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಸೊ ಇದರಲ್ಲಿ ಯಾವುದು ಮಾಡ್ಯೂಲ್ 3 ಅಲ್ಲಿ ಬರೀ 7 ಕ್ವೆಶ್ಚನ್ ನ ಮಾತ್ರ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡಿ. ಓಕೆ, ಜಾಸ್ತಿ ಕ್ವೆಶ್ಚನ್ಸ್ ಇಲ್ಲ ಮಾಡ್ಯೂಲ್ ಥರ್ಡ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಬರೀ 7 ಕ್ವೆಶ್ಚನ್ಸ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿ ಮಾಡ್ಯೂಲ್ 3 ಅಲ್ಲಿ. ಓಕೆ, ಇನ್ನು 4th ಮಾಡ್ಯೂಲ್ ನೋಡೋದಾದ್ರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂಡ್ ಕಾಂಪನ್ಸೇಷನ್. ವಾಟ್ ಈಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್, 2 ಮಾರ್ಕ್ಸ್ಗೆ ಕೇಳಬಹುದು. ಆಮೇಲೆ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇನ ಆಬ್ಜೆಕ್ಟಿವ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇದು 4 ಮಾರ್ಕ್ಸ್ ಆರ್ 6 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇದೆ. ಆಮೇಲೆ ಎಕ್ಸ್ಪ್ಲೈನ್ ದ ಟೆಕ್ನಿಕ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಇದು 12 ಮಾರ್ಕ್ಸ್ಗೆ ಕೇಳಬಹುದು. ರೈಟ್ ಅ ನೋಟ್ ಆನ್ ಟ್ರಾನ್ಸ್ಫರ್ ಅಂಡ್ ಪ್ರಮೋಷನ್, ಇದು 4 ಮಾರ್ಕ್ಸ್ಗೆ ಕೇಳಬಹುದು. ಓಕೆ, ಇನ್ನು ಎಕ್ಸ್ಪ್ಲೈನ್ ದ ಜಾಬ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್, ಜಾಬ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಅದು 6 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಇನ್ನು ಎಕ್ಸ್ಪ್ಲೈನ್ ದ ವೇರಿಯಸ್ ಫ್ರಿಂಜ್ ಬೆನಿಫಿಟ್ಸ್ ಗಿವನ್ ಟು ಎಂಪ್ಲಾಯೀಸ್ಗೆ ಏನೆಲ್ಲ ಫ್ರಿಂಜ್ ಬೆನಿಫಿಟ್ಸ್ ಕೊಡ್ತಾರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದು 12 ಮಾರ್ಕ್ಸ್ಗೆ ಕೇಳಬಹುದು. ಇನ್ನು 7th ಕ್ವೆಶ್ಚನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ವೇಜ್ ಪೇಮೆಂಟ್ ಅಂಡ್ ಇನ್ಸೆಂಟಿವ್ ಪ್ಲಾನ್ಸ್, ಇದು 6 ಮಾರ್ಕ್ಸ್ ಆರ್ 12 ಮಾರ್ಕ್ಸ್ಗೆ ಕೇಳಬಹುದು. ನೋಡಿ, ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಪೊಟೆನ್ಷಿಯಲ್ ಅಪ್ರೈಸಲ್ ಇನ ಬೆನಿಫಿಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇದು 6 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಇನ್ನು 9th ಕ್ವೆಶ್ಚನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಎಂಪ್ಲಾಯಿ ಕೌನ್ಸಿಲಿಂಗ್ ಇನ ಬೆನಿಫಿಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇದು 6 ಮಾರ್ಕ್ಸ್ಗೆ ಕೇಳಬಹುದು. ಓಕೆ, ಇನ್ನು 10th ಕ್ವೆಶ್ಚನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದ ಕಾಸಸ್ ಆಫ್ ಟ್ರಾನ್ಸ್ಫರ್. ಸೊ ಇದು ನಿಮಗೆ 6 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಪ್ರಮೋಷನ್ ಇನ ಮೆರಿಟ್ಸ್ ಡಿಮೆರಿಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಅದು 6 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಇದೆ. ಇನ್ನು ಲಾಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ ಮಾಡ್ಯೂಲ್ 4 ಅಲ್ಲಿ ಎಕ್ಸ್ಪ್ಲೈನ್ ಇಂಪಾರ್ಟೆನ್ಸ್ ಆಫ್ ಕಾಂಪನ್ಸೇಷನ್ ಇನ ಇಂಪಾರ್ಟೆನ್ಸ್ ನ ಕೇಳಬಹುದು. ಇದು 6 ಮಾರ್ಕ್ಸ್, ತಪ್ಪಿದ್ರೆ 4 ಮಾರ್ಕ್ಸ್ಗೆ ಕೇಳಬಹುದು. ಓಕೆ, ಇನ್ನು ಮಾಡ್ಯೂಲ್ 5 ಮೇಂಟೆನೆನ್ಸ್ ಅಂಡ್ ಎಂಪ್ಲಾಯಿ ರಿಲೇಷನ್, ಇದರಲ್ಲಿ ಬರೀ 5 ಕ್ವೆಶ್ಚನ್ಸ್ ಮಾತ್ರ ಇದೆ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ಆಬ್ಜೆಕ್ಟಿವ್ಸ್ ಆಫ್ ಎಂಪ್ಲಾಯಿ ಹೆಲ್ತ್ ಅಂಡ್ ಸೇಫ್ಟಿ, ಎಂಪ್ಲಾಯಿಯ ಹೆಲ್ತ್ ಮತ್ತೆ ಸೇಫ್ಟಿಯ ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿ 6 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಎಕ್ಸ್ಪ್ಲೈನ್ ಆಬ್ಜೆಕ್ಟಿವ್ಸ್ ಆಫ್ ಎಂಪ್ಲಾಯಿ ವೆಲ್ಫೇರ್ ಏನೋ ಆಬ್ಜೆಕ್ಟಿವ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇನ್ನು 3rd ಕ್ವೆಶ್ಚನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದ ವಾಟ್ ಈಸ್ ಸೋಷಿಯಲ್ ಸೆಕ್ಯೂರಿಟಿ, ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಏನು, ಆಮೇಲೆ ಸೋಷಿಯಲ್ ಸೆಕ್ಯೂರಿಟಿನ ಬೆನಿಫಿಟ್ಸ್ ಕೇಳಬಹುದು. ಇದು 6 ಮಾರ್ಕ್ಸ್ಗೆ ಕೇಳುವಂತ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ 4th ಕ್ವೆಶ್ಚನ್ ನೋಡೋದಾದ್ರೆ ವಾಟ್ ಈಸ್ ಗ್ರೀವೆನ್ಸ್ ಹ್ಯಾಂಡಲಿಂಗ್ ಅಂಡ್ ರೆಟ್ರೆಸಲ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್, ಇದು 12 ಮಾರ್ಕ್ಸ್ಗೆ ಕೇಳಬಹುದು. ಓಕೆ, ಇನ್ನು ಲಾಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ ವಾಟ್ ಯು ಮೀನ್ ಬೈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಎಕ್ಸ್ಪ್ಲೈನ್ ದ ಕಾಸಸ್ ಅಂಡ್ ಸೆಟಲ್ಮೆಂಟ್ ಪ್ರೊಸೀಜರ್, ಇದು ಕೂಡ ಅಷ್ಟೇ 12 ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆ ಇದೆ. ಸೊ ಮಾಡ್ಯೂಲ್ 5 ತನಕನೂ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಹೇಳಿದ್ದೀನಿ. ಸೊ ಇಲ್ಲಿ ನಾನು ಏನು ಕ್ವೆಶ್ಚನ್ಸ್ ನ ಕೊಟ್ಟಿದ್ದೀನಿ ಅದೇ ಕ್ವೆಶ್ಚನ್ಸ್ ನ ನೀವು ಜಾಸ್ತಿ ಫೋಕಸ್ ಮಾಡಿ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವೆಶ್ಚನ್ಸ್ ನಾನು ಕವರ್ ಮಾಡಿದ್ದೀನಿ ಅಂಡ್ ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶೋರ್ ದಟ್ ನಿಮ್ಮ ಒಂದು ಸೆಮಿಸ್ಟರ್ ಎಕ್ಸಾಮ್ ಅಲ್ಲಿ ಇದರಲ್ಲಿ ಇರುವಂತಹ ಕ್ವೆಶ್ಚನ್ಸೇ ಬರುತ್ತೆ. ಇದು ಬಿಟ್ಟು ಬೇರೆ ಯಾವುದೇ ರೀತಿಯ ಕ್ವೆಶ್ಚನ್ಸ್ ನ ಕೇಳಲಿಕ್ಕೆ
ಚಾನ್ಸಸ್ಸೇ ಇಲ್ಲ. ಓಕೆ, ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ಸೆಮಿಸ್ಟರಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಮತ್ತೊಂದು ಸತಿ ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ. ಡೆಫಿನೆಟ್ಲಿ ಈ ಒಂದು ವಿಡಿಯೋ ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.